ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ರು ಜಗದೀಶ್ ಶೆಟ್ಟರ್. ಈಗ ಕಾಂಗ್ರೆಸ್ ಪಕ್ಷ ಶೆಟ್ಟರ್ಗೆ ಬೇಡವಾಯ್ತಾ? ಒಂಬತ್ತು ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಂತಹ ಶೆಟ್ಟರ್ಗೆ ಈಗ ಕಾಂಗ್ರೆಸ್ ಬೇಡವಾಯ್ತಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಕಾಂಗ್ರೆಸ್ ಸಂಸ್ಕೃತಿಗೆ ಒಗ್ಗಿಕೊಳ್ಳುವುದು ಕಷ್ಟವಾಯ್ತಾ? ಖಟ್ಟ ಬಿಜೆಪಿಯ ಸಿದ್ಧಾಂತಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಂತಹ ಶೆಟ್ಟರ್ಗೆ ಕಾಂಗ್ರೆಸ್ನಲ್ಲಿ ಒಗ್ಗಿಕೊಳ್ಳಿಕ್ಕೆ 9 ತಿಂಗಳಿನಲ್ಲೇ ಸಾಧ್ಯವಾಗಲಿಲ್ಲ. ಮಂದಿರ ಲೋಕಾರ್ಪಣೆ ನಂತರ ಮೋದಿ ಅವರ ಅಲೆ ಹೆಚ್ಚಿದ್ದು ಮತ್ತು ಬೆಂಬಲ ದೊರೆತಿದ್ದು ಇದು ಕೂಡ ರೀಸನ್ ಇರಬಹುದು. ಬಿಜೆಪಿಯಿಂದ ಗೌರವ ಮತ್ತು ಸ್ಥಾನಮಾನಗಳ ಭರವಸೆ ಇದು ಅವರಿಗೆ ದಕ್ಕಿದ್ರ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದಿರಬಹುದು. ಲೋಕಸಭಾ ಗೆದ್ರೆ ಮಂತ್ರಿ ಸ್ಥಾನಮಾನದ ಲೆಕ್ಕಾಚಾರವೂ ಕೂಡ ಇಲ್ಲಿ ಅಡಕ. ಸೊ ಈ ಪ್ರಮುಖ ರೀಸನ್ಸ್ಗಳು ಅವರನ್ನ ಬಿಜೆಪಿಯತ್ತ ಕರೆತಂದಿರಬಹುದು. ಪ್ರಹ್ಲಾದ್ ಜೋಶಿ ಬಿಜೆಪಿ ಅಧ್ಯಕ್ಷರಾಗಲಿದ್ದಾರೆ ಎಂಬ ಸುದ್ದಿಯೂ ಕೂಡ ಹರಿದಾಡ್ತಾ ಇದೆ. ಅವರನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ಧಾರವಾಡ ಕ್ಷೇತ್ರದಿಂದಲೇ ಬಿಜೆಪಿ ಟಿಕೆಟ್ ಸಿಗುವಂತಹ ನಿರೀಕ್ಷೆಯೂ ಕೂಡ ಜಗದೀಶ್ ಶೆಟ್ಟರ್ ಅವರದಾಗಿದೆ. ಸೊ ಆ ಕಾರಣ ಧಾರವಾಡದಲ್ಲಿ ಸಿಗದಂತಹ ಪಕ್ಷದಲ್ಲಿ ಬೆಳಗಾವಿ ಹಾವೇರಿ ಕ್ಷೇತ್ರಗಳ ಮೇಲೆಯೂ ಕೂಡ ಶೆಟ್ಟರ್ ಅವರ ಕಣ್ಣು ಬೀರಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಪ್ರಮುಖ ರೀಸನ್ಸ್ ಗಳನ್ನ ನಾವೇನ್ ನೋಡ್ತಾ ಇದ್ದೀವಿ, ಇದು ಶೆಟ್ಟರ್ ಅವರನ್ನ ಬಿಜೆಪಿಗೆ ಕರೆತರಲಿಕ್ಕೆ ಎಷ್ಟು ಪೂರಕವಾಗಿತ್ತು? ದಿವ್ಯ ಜ್ಯೋತಿ, ಒಂದು ಸ್ಪಷ್ಟ ಹಾಗೆ ನೋಡಕ್ ಹೋದ್ರೆ ಸಾಕಷ್ಟು ಅವರ ರಾಜಕೀಯ ಕೆರಿಯರ್ ಸೇರಿದಂತೆ ಅವರು ಸೈದ್ಧಾಂತಿಕವಾಗಿ ಕೂಡ ಬಿಜೆಪಿಯಲ್ಲೇ ಬೆಳೆದು ಬಂದಂತವರು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂತ ನಾಯಕ. ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂತ ವಿಚಾರ ತಿಳಿತಾ ಇದ್ದಂತೆ ತುಂಬಾ ಆಕ್ರೋಶ ಭರಿತರಾಗಿ ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇತ್ತು ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ತದನಂತರ ಅವರು ಆ ಒಂದು ಕಾಂಪ್ರಮೈಸ್ಗೆ ಒಪ್ಪಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತು. ಯಾಕಂದ್ರೆ ಸಹಜವಾಗಿ ಬಿಜೆಪಿಯಲ್ಲೂ ಕೂಡ ಅವ್ರನ್ನ ಉಳಿಸ್ಕೊಳ್ಳುವಂತ ಒಂದು ಹಂತದ ಪ್ರಯತ್ನವೂ ಕೂಡ ನಡೆದಿತ್ತು. ಅವರು ಕಾಂಗ್ರೆಸ್ ಸೇರ್ಪಡೆ ಆದ ನಂತರದಲ್ಲಿ ಸಹಜವಾಗಿ ಅಂತರವು ಕಾಯ್ಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ಗೆ ಬಂದಲ್ಲಿ ಒಂದು ಹಂತದಲ್ಲಿ ಅವ್ರನ್ನ ಆದಷ್ಟು ಗೌರವಯುತವಾಗಿ ನಡೆಸಿಕೊಳ್ಳುವಂತ ಪ್ರಯತ್ನ ಅಂತೂ ನಡೆದಿತ್ತು. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಅವ್ರು ಸೋತ ನಂತರ ಇಮಿಡಿಯೇಟ್ ಆಗಿ ಅವ್ರನ್ನ MLC ಮಾಡಲಾಗುತ್ತೆ. ಆದರೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ, ಬಂದ ಇಬ್ಬರಿಗೂ ಕೂಡ ಕೊಡ್ಲಿಲ್ಲ ಅವತ್ತು ಅನ್ನುವಂಥದ್ದು. ಆದರೆ ಈಗ ಬೇರೆ ಬೇರೆ ಅವಕಾಶಗಳು, ಇವತ್ತಿನ ಪರಿಸ್ಥಿತಿ ಅಥವಾ ಸೈದ್ಧಾಂತಿಕವಾಗಿ ಅದೇ ಹಿನ್ನೆಲೆಯಿಂದ ಬೆಳೆದು ಬಂದಿದ್ರಿಂದ ಸಹಜವಾಗಿ ಅವರ ಹೆಚ್ಚಿನ ಒಲವು ಆ ಕಡೆಯೂ ಇದ್ದಿರಬಹುದು ಅನ್ನುವಂಥದ್ದು ಒಂದು ವಿಚಾರ. ಆದರೆ ತದನಂತರದಲ್ಲಿ ಬಿಜೆಪಿಯಲ್ಲಿ ಕೂಡ ಅವ್ರನ್ನ ವಾಪಸ್ ಕರೆಯುವಂತ ಪ್ರಯತ್ನ, ಲೋಕಸಭೆ ಚುನಾವಣೆಯ ಇವತ್ತಿನ ಪರಿಸ್ಥಿತಿ, ರಾಮ ಮಂದಿರದ ನಂತರ ಮೋದಿಯವರ ಅಲೆ ಅಥವಾ ಬಿಜೆಪಿಯ ಈಗಿರುವಂತ ವಾಸ್ತವ ಸ್ಥಿತಿ, ಜೊತೆಗೆ ಅಲ್ಲಿದ್ರೆ ಅಥವಾ ಹೋದ್ರೆ ಒಂದು ಟಿಕೆಟ್ ಆದ್ರೂ ಕೂಡ ಗೆಲುವಿಗೆ ಪೂರಕವಾದಂಥ ವಾತಾವರಣ ಇದೆ ಅನ್ನುವಂಥ ಅವರ ರಾಜಕೀಯ ಲೆಕ್ಕಾಚಾರ, ಹೀಗೆ ಬೇರೆ ಬೇರೆ ಕಾರಣಗಳಿರಬಹುದು. ಅವೆಲ್ಲವೂ ಒಗ್ಗೂಡಿ ಮಾತೃಪಕ್ಷಕ್ಕೆ ಪುನಃ ಅವ್ರು ಹೋಗಿರುವಂತಹ ತೀರ್ಮಾನ ಕೈಗೊಂಡಿದೆ. ಎಲ್ಲೊಂದು ಕಡೆ ಇದು ಬಿಜೆಪಿಗೆ ಶಕ್ತಿ, ಜೊತೆಗೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮುಜುಗರ ಮತ್ತು ಮುಖಭಂಗ ಅನ್ನುವಂಥ ರೀತಿಯಲ್ಲಿ ಆಗಿರುತ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಿವ್ಯ ಜ್ಯೋತಿ, ಅವರು ಕಾಂಗ್ರೆಸ್ಗೆ ಬಂದದ್ದು ಕೂಡ ತಮಗೆ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ, ಈಗ ಬಿಜೆಪಿಗೆ ಹೋಗ್ತಾ ಇರೋದು ಕೂಡ ರಾಜಕೀಯವಾಗಿ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಆದ್ರೆ ಈ ಮಧ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಇರಲ್ಲ ಅನ್ನುವಂತಹ ಅಭಿಪ್ರಾಯ ಅವರಿಗೆ ಬಂದಿದ್ಯಾ? ಸಹಜ ದಿವ್ಯ ಜ್ಯೋತಿ, ಬಂದಿರಬಹುದು. ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಕ್ಯಾಬಿನೆಟ್ಗೆ ಕೂಡ ಸೇರ್ಪಡೆಗೆ ಅವರಿಗೆ ಅವಕಾಶ ಆಗಲಿಲ್ಲ. ಅವರ ನಿರೀಕ್ಷೆ ಇದ್ದಂಥದ್ದೇ ಅದು. MLC ಮಾಡಿದ್ರು ಕೂಡ ಕ್ಯಾಬಿನೆಟ್ ತಗೋಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು, ಅದು ಅವಕಾಶ ಆಗಲಿಲ್ಲ. ಮತ್ತೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ನಾಯಕರುಗಳು, ಮೂಲ ಕಾಂಗ್ರೆಸ್ ನಾಯಕರುಗಳೇ CM ಕುರ್ಚಿ DCM ಕುರ್ಚಿಯ ಕದನದಲ್ಲಿ ನಿರತರಾಗಿರುವಾಗ ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಅನ್ನ ಶೆಟ್ಟರ್ ಅವರು ಇಟ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದೇ ಬಿಜೆಪಿ ಹಾಗಲ್ಲ. ಅವರು ಸಂಘದ ಹಿನ್ನೆಲೆಯಿಂದ, ಜನಸಂಘದ ಹಿನ್ನೆಲೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಬಂದಂತಹ ನಾಯಕರ ಸಂಪರ್ಕ, ಹೈಕಮಾಂಡ್ ಮಟ್ಟಿಗೆ ಅವರಿಗಿದ್ದಂಥ ಸಂಪರ್ಕ, ಜೊತೆಗೆ ಅವರಿಗೆ ಕ್ಷೇತ್ರದ ಮೇಲೆ ಇದ್ದಂಥ ಹಿಡಿತ, ಹೀಗೆ ಬೇರೆ ಬೇರೆ ವಿಚಾರಗಳಿರ್ತವೆ. ಅಲ್ಲಿ ಆಲ್ಟರ್ನೇಟ್ ಆಗಿ ಬೇರೆ ಏನಾದರೂ ಅವಕಾಶಗಳು, ಅಧಿಕಾರಗಳು ಸಿಗುವಂಥದ್ದು ಅವರಿಗೆ ಇಲ್ಲಿಗೆ ಹೋಲಿಸಿದ್ರೆ ಅಲ್ಲಿ ಸುಲಭವೇನೋ ಅನ್ನುವಂಥ ವಾತಾವರಣ ಅಂತೂ ಅವರ ಹಿನ್ನೆಲೆಯ ಕಾರಣಕ್ಕಾಗಿ ಇದ್ದಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ.